ಜಿಲ್ಲೆಯ ಯುವಕರಲ್ಲಿ ದೇಶಾಭಿಮಾನ ಸೈನ್ಯಕ್ಕೆ ಸೇರುವ ಪ್ರೇರಣೆ ನೀಡುವ ಉದ್ದೇಶದಿಂದ ಈಗಾಗಲೇ ಯುದ್ಧ ಟ್ಯಾಂಕರ್ ಅನ್ನು ತಂದು ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಸ್ಥಾಪಿಸಲಾಗಿದೆ. ಈಗ ಭಾರತೀಯ ವಾಯುಸೇನೆ ಬಳಸ್ತಾ ಇದ್ದ ವಿಮಾನ ಕೂಡ ಇಂದು ನಗರಕ್ಕೆ ಆಗಮಿಸಿದೆ. ಅದರ ಜೊತೆಗೆ ವಾಯುಸೇನೆಯ ಅಧಿಕಾರಿಗಳು ಬಂದಿದ್ದು ಶೀಘ್ರದಲ್ಲೇ ಅದರ ಜೋಡಣೆಗೊಂಡು ಸ್ಥಾಪನೆಯಾಗಲಿದೆ ಎಂದು ಸಂಸದ ಬಿ.ವೈ. ರಾಘವೇಂದ್ರ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಮಾತನಾಡಿದ ಅವರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಕಿರಣ್ ವಿಮಾನವನ್ನ ಶಿವಮೊಗ್ಗಕ್ಕೆ ನೀಡಲು ಮಂಜೂರಾತಿ ನೀಡಿದ್ದಾರೆ. ಇದು ನನಗೆ ತುಂಬಾ ಸಂತಸ ತಂದಿದೆ. ಈ ವಿಮಾನ ಒಂದು ಕಾಲದಲ್ಲಿ ನಮ್ಮ ವಾಯುಪಡೆಯ ಪೈಲಟ್ಗಳಿಗೆ ತರಬೇತುದಾರ ಆಗಿತ್ತು. ಈ ವಿಮಾನದ ಸೇರ್ಪಡೆ ನಮ್ಮ ಯುವಕರನ್ನ ಪ್ರೇರೇಪಿಸಲಿದ್ದು ಸಶಸ್ತ್ರ ಪಡೆಗಳನ್ನ ಗೌರವಿಸಲು ಮತ್ತು ಮಲೆನಾಡಿನ ಹೆಬ್ಬಾಗಿಲಾದ ನಮ್ಮ ಸ್ಮಾರ್ಟ್ ಸಿಟಿಯ ಹೆಮ್ಮೆ ಹೆಚ್ಚಿಸುತ್ತದೆ ಅಂತ ಹೇಳಿದ್ರು. ನಮ್ಮ ಶಿವಮೊಗ್ಗದ ಫ್ರೀಡಂ ಪಾರ್ಕಿಗೆ ಇನ್ನೊಬ್ಬರು ಅತಿಥಿ ಸ್ವಾತಂತ್ರ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಪೂರ್ವದಲ್ಲಿ ಆಗಮಿಸಿದ್ದಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವಾಯುಪಡೆಯಲ್ಲಿ ಉಪಯೋಗಿಸಿದಂಥ ಒಂದು ಯುದ್ಧ ವಿಮಾನ, ಯುದ್ಧ ತರಬೇತಿ ಒಂದು ಜೆಟ್ಟನ್ನು ಸುಮಾರು ಒಂದು 1964ರಲ್ಲಿ ನಿರ್ಮಾಣ ಆದಂಥ ಜೆಟ್ಟು ಮೊನ್ನೆ 2023 ಕೂಡ ಅದನ್ನು ಉಪಯೋಗಿಸಿದ್ದಾರೆ. ಈಗ ಅದು 2023 ಅದನ್ನು ರಿಲೀವ್ ಮಾಡಿ ಅಲ್ಲಿಂದ ನಮಗೆ ಗೌರವಾನ್ವಿತ ಕೇಂದ್ರದ ನಮ್ಮ ರಕ್ಷಣಾ ಸಚಿವರಂತ ರಾಜನಾಥ್ ಸಿಂಗ್ ಜಿ ಅವರು ನಮ್ಮ ಫಾಲೋಅಪ್ ಅನ್ನು ಮಾಡಿದ್ವಿ, ವಿನಂತಿ ಮಾಡ್ಕೊಂಡಿದ್ವಿ. ನಮ್ಮ ಸೈನಿಕ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಂತ ನಮ್ಮ ಹಿರೇಮಠ ಅವರ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ, ಇದು ಪ್ರತಿಫಲ ಇವತ್ತು ಆಗಮಿಸಿದೆ. ಸೊ ಶಿವಮೊಗ್ಗ ಜನತೆಯ ಪರವಾಗಿ ನಮ್ಮ ರಕ್ಷಣಾ ಸಚಿವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ಮುಂದೆ ನೋಸಿಗುನ್ ನಂಬರು ಹಿಂಭಾಗ ಇದೊಂದು ಬೇರೆ ನಂಬರ್ ಇರುತ್ತಾ?